ವಿದ್ಯಾರ್ಥಿಗಳೇ, ಇಂದು ನಾವು ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ನಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ನ ಹೇಗೆ ಪ್ರಿಪೇರ್ ಮಾಡೋದನ್ನ ಈ ಪ್ರಾಬ್ಲಮ್ ಮೂಲಕ ತಿಳಿದುಕೊಳ್ಳೋಣ. From the following particulars relating to Bright Cricket Club, prepare income and expenditure account for the year ended 31st March 2019 and balance sheet as on that date. Balance sheet as on 31st March 2018. ಇದು previous year balance sheet ಕೊಟ್ಟಿದ್ದಾರೆ. Assets cash 18,200, outstanding subscriptions 1,000, outstanding interest on investment 600, investments 10,000, sports material 24,000, furniture 4,000. Liabilities outstanding salary 1,600, outstanding sundry expenses 1,200, subscriptions received in advance for 2018-19 900, special fund 7,000, capital fund 47,100, total amount of balance sheet 57,800. Current year receipts and payment account ಕೊಟ್ಟಿದ್ದಾರೆ. Receipts and payment account for the year ended 31st March 2019. Receipts payment. Receipts side ನೋಡಿ, to balance brought down 18,200, to subscriptions 62,000, to contribution to special fund 18,000, to interest on investment 1,600, to sale of old newspaper 160, to entrance fees 4,600. Payments by sports material 22,000, by salaries 28,200, by outstanding sundry expenses last year 1,200, by special fund expenses 15,000, by subscription to newspaper 800, by furniture 2,000, by investment 18,000, by balance carried down 17,360. Next, adjustments. Subscriptions outstanding rupees 3,500. Next one, salary outstanding rupees 1,400. Next one, depreciation on sports material rupees 14,000. Next one, 50% of entrance fees is to be capitalized. ಈ ಪ್ರಾಬ್ಲಮ್ ನಲ್ಲಿ ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆರ್ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಕೊಟ್ಟಿದ್ದಾರೆ, ಕರೆಂಟ್ ಇಯರ್ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ನ ಕೊಟ್ಟಿದ್ದಾರೆ ಮತ್ತು ಅಡ್ಜಸ್ಟ್ಮೆಂಟ್ ನ ಕೊಟ್ಟಿದ್ದಾರೆ. ನೀವು ಈ ಎಲ್ಲಾ ಇನ್ಫಾರ್ಮೇಶನ್ ನ ಯೂಸ್ ಮಾಡ್ಕೊಂಡು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ನೀವು ಪ್ರಿಪೇರ್ ಮಾಡಬೇಕು. ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ನೋಡೋದಾದ್ರೆ, ಈ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಏನೆಲ್ಲ ರಿಸಿಟ್ಸ್ ಮತ್ತೆ ಪೇಮೆಂಟ್ ಇದೆ, ಈ ಪೇಮೆಂಟ್ ಈ ವರ್ಷ ರಿಸೀವ್ ಮಾಡಿದ್ದು, ಈ ವರ್ಷ ಪೇಮೆಂಟ್ ಮಾಡಿದ್ದು ಅಂತ ಅರ್ಥ. ಈ ವರ್ಷದ್ದು ಅಂತಾನೆ ಆಗ್ಲಿ ಅಥವಾ ನೆಕ್ಸ್ಟ್ ಇಯರ್ ಆಗ್ಲಿ ಅಥವಾ ಪ್ರೀವಿಯಸ್ ಇಯರ್ ಆಗ್ಲಿ ಅಂತ ಯಾವುದು ಸ್ಪೆಸಿಫಿಕ್ ಆಗಿ ಕೊಟ್ಟಿರೋದಿಲ್ಲ. ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಕ್ಯಾಶ್ ಸಿಸ್ಟಮ್, ಕ್ಯಾಶ್ ಬುಕ್ ಆಗಿರೋದ್ರಿಂದ ಈ ವರ್ಷ ನೀವು ಏನೆಲ್ಲ ರಿಸೀವ್ ಮಾಡಿದ್ರಿ, ಈ ವರ್ಷ ನೀವೆಲ್ಲ ಏನೆಲ್ಲ ಪೇಮೆಂಟ್ ಮಾಡಿದ್ರಿ ಅದನ್ನ ಮಾತ್ರ ಒಳಗೊಂಡಿರ್ತದೆ ಹೊರತು ಅದು ಈ ವರ್ಷಕ್ಕೆ ಸಂಬಂಧಿಸಿದ್ದು, ನೆಕ್ಸ್ಟ್ ಇಯರ್ಗೆ ಸಂಬಂಧಿಸಿದ್ದು, ಕರೆಂಟ್ ಇಯರ್ಗೆ ಸಂಬಂಧಿಸಿದಂತ ಯಾವುದೇ ರೀತಿಯಾದ ಇನ್ಫಾರ್ಮೇಶನ್ಸ್ ಇರೋದಿಲ್ಲ. ಅದರ ಜೊತೆಗೆ ಈ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ನಲ್ಲಿ ಯಾವ್ದೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ಯಾವ್ದೆಲ್ಲ ಕ್ಯಾಪಿಟಲ್ ರಿಸಿಟ್ಸ್, ಯಾವ್ದೆಲ್ಲ ರೆವೆನ್ಯೂ ಎಕ್ಸ್ಪೆಂಡಿಚರು, ಯಾವ್ದೆಲ್ಲ ರೆವೆನ್ಯೂ ರಿಸಿಪ್ಟ್ಸ್ ಅಂತ ಕ್ಲಾಸಿಫಿಕೇಶನ್ ಮಾಡೋದಿಲ್ಲ. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಏನ್ ತೋರಿಸುತ್ತೆ ಅಂತಂದ್ರೆ ಈ ವರ್ಷ ನೀವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅವರು ಎಷ್ಟು ರಿಸೀವ್ ಮಾಡಿದ್ರಿ, ಈ ವರ್ಷ ನೀವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅವರು ಎಷ್ಟು ಕೊಟ್ರಿ, ಅಷ್ಟನ್ನ ಮಾತ್ರ ಏನ್ ತೋರಿಸುತ್ತೆ ಅಂತಂದ್ರೆ ಈ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಮಾತ್ರ ತೋರಿಸುತ್ತೆ. ಆದರೆ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಏನ್ ತೋರಿಸುತ್ತೆ ಅಂತಂದ್ರೆ ಈ ವರ್ಷ ನಿಮಗೆ ಎಷ್ಟು ಇನ್ಕಮ್ ಆಯ್ತು, ಈ ವರ್ಷ ನಿಮಗೆ ಎಷ್ಟು ಎಕ್ಸ್ಪೆನ್ಸಸ್ ಆಯ್ತು ಅಂತ ತೋರಿಸುತ್ತೆ. ಸೊ ಹಾಗಾಗಿ ನಾವು ಮೊದಲು ಏನ್ ಮಾಡ್ಕೋಬೇಕು ಅಂತಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕು ಅಂದ್ರೆ ಈ ವರ್ಷ ಕೊಟ್ಟಿರೋ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಯಾವ್ದೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ, ಯಾವ್ದೆಲ್ಲ ಕ್ಯಾಪಿಟಲ್ ರಿಸಿಪ್ಟ್ಸ್ ಇದೆ ಅಂತ ಮೊದಲು ಗುರ್ತು ಮಾಡ್ಕೋಬೇಕು. ಸೊ ಇದೆಲ್ಲ ಎಲ್ಲ ಹೋಗುತ್ತೆ ಅಂತಂದ್ರೆ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಗೆ ಹೋಗುತ್ತೆ. ಯಾವ್ದೆಲ್ಲ ರೆವೆನ್ಯೂ ರಿಸಿಪ್ಟ್ಸ್ ಇದೆ, ಯಾವ್ದೆಲ್ಲ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದೆ ಅದೆಲ್ಲ ಎಲ್ಲ ಹೋಗುತ್ತೆ ಅಂತಂದ್ರೆ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ಹೋಗುತ್ತೆ. ಹಾಗಾಗಿ ನಾವು ಮೊದಲು ಏನ್ ಮಾಡಬೇಕು ಅಂತಂದ್ರೆ ಈ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಕೊಟ್ಟಿರೋದು ಯಾವ್ದೆಲ್ಲ ಬ್ಯಾಲೆನ್ಸ್ ಶೀಟ್ ಗೆ ಹೋಗುತ್ತೆ, ಬ್ಯಾಲೆನ್ಸ್ ಶೀಟ್ ಗೆ ಹೋಗೋದೆಲ್ಲ ಏನು ಅಂತಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ರಿಸಿಪ್ಟ್. ಯಾವ್ದೆಲ್ಲ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಗೆ ಹೋಗುತ್ತೆ ಅಂತಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮತ್ತೆ ರೆವೆನ್ಯೂ ರಿಸಿಪ್ಟ್ಸ್ ಅಂತ ಮೊದಲು ಗುರ್ತು ಮಾಡ್ಕೋಬೇಕು. ಪೇಮೆಂಟ್ ಸೈಡ್ ನೋಡಿ, ಹಾಗಾದ್ರೆ ಬೈ ಸ್ಪೋರ್ಟ್ಸ್ ಮೆಟೀರಿಯಲ್, ಸ್ಪೋರ್ಟ್ಸ್ ಮೆಟೀರಿಯಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದು
ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಆಡ್ ಮಾಡ್ಕೋಬೇಕು. ಇನ್ ಕೇಸ್ ಓಪನಿಂಗ್ ಬ್ಯಾಲೆನ್ಸ್ ಏನಾರ ಸ್ಪೋರ್ಟ್ಸ್ ಮೆಟೀರಿಯಲ್ ಇದೆ, ಸೊ ಕರೆಂಟ್ ಇಯರ್ ಪರ್ಚೇಸಸ್ ಅಂತ ಆಡ್ ಮಾಡ್ಕೋಬೇಕು. ಇದು ಬೈ ಸ್ಯಾಲರೀಸ್, ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಸೊ ಹಾಗಾಗಿ ಇದು ಈ ವರ್ಷದ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಗೆ ಹೋಗುತ್ತೆ. ನೆಕ್ಸ್ಟ್ ಒನ್ ಔಟ್ಸ್ಟ್ಯಾಂಡಿಂಗ್ ಸನ್ರಿ ಎಕ್ಸ್ಪೆನ್ಸಸ್ ಲಾಸ್ಟ್ ಇಯರ್, ಇಂದಿನ ವರ್ಷ ನೀವು ಎಕ್ಸ್ಪೆನ್ಸಸ್ ನ ಕೊಡಬೇಕಾಗಿತ್ತು, ಈ ವರ್ಷ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸಹ ಇದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಬೈ ಸ್ಪೆಷಲ್ ಫಂಡ್ ಎಕ್ಸ್ಪೆನ್ಸಸ್ ಮುಂದೆ ಹೇಳ್ತೀನಿ. ಬೈ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್, ಇದು ರೆವಿನ್ಯೂ ನೇಚರ್ ಇದೆ, ಸೊ ಹಾಗಾಗಿ ಇದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ಹೋಗುತ್ತೆ. ಬೈ ಫರ್ನಿಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಸೊ ಹಾಗಾಗಿ ಇದು ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ನೆಕ್ಸ್ಟ್ ಒನ್ ಬೈ ಇನ್ವೆಸ್ಟ್ಮೆಂಟ್, ಸೊ ಇನ್ವೆಸ್ಟ್ಮೆಂಟ್ ಸಹ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಸೊ ಇದನ್ನು ನೀವು ಬ್ಯಾಲೆನ್ಸ್ ಶೀಟ್ ನಲ್ಲಿ ತೋರಿಸಬೇಕಾಗುತ್ತೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶ್. ಇದು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ನೀವು ಕ್ಯಾಶ್ ಬ್ಯಾಲೆನ್ಸ್ ಬರಬೇಕಾದ್ರೆ ಇದನ್ನ ಕನ್ಸಿಡರ್ ಮಾಡಬೇಕು. 17,360 ತಗೋಬೇಕು. ಪೇಮೆಂಟ್ ಸೈಡ್ ಗುರ್ತು ಮಾಡ್ಕೊಂಡ್ರಿ. ಸೊ ಯಾವ್ದೆಲ್ಲ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ಹೋಗುತ್ತೆ, ಯಾವ್ದೆಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಬೇಕು ಅಂತ ಗುರ್ತು ಮಾಡ್ಕೊಂಡ್ರಿ. ರಿಸಿಟ್ ಸೈಡ್ ನೋಡಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಇದು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಸೊ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ 18,200, ಅದನ್ನ ಈ ವರ್ಷದ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಬರ್ಕೊಂಡಿದ್ದಾರೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ. ಇದು 18,200, ಇದು ಯಾವುದೇ ಸ್ಟೇಟ್ಮೆಂಟ್ ಅಲ್ಲಿ ಅಪಿಯರ್ ಆಗೋದಿಲ್ಲ. ಇನ್ ಕೇಸ್ ಏನಾದ್ರು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ ಅಂತಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ನೀವು 18,200 ತಗೋಬೇಕು. ಈ ಪ್ರಾಬ್ಲಮ್ ಅಲ್ಲಿ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಒನ್ ಟು ಸಬ್ಸ್ಕ್ರಿಪ್ಷನ್ಸ್ ಇನ್ಕಮ್ ರಿಕರಿಂಗ್ ನೇಚರ್ ಇದೆ, ಸೊ ಹಾಗಾಗಿ ಇದು ರೆವಿನ್ಯೂ ರಿಸಿಪ್ಟ್ಸ್ ಆಗುತ್ತೆ. ಸೊ ಹಾಗಾಗಿ ಇದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಒನ್ ಟು ಕಾಂಟ್ರಿಬ್ಯೂಷನ್ ಟು ಸ್ಪೆಷಲ್ ಫಂಡ್, ನೆಕ್ಸ್ಟ್ ಹೇಳ್ತೇನೆ. ಟು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಸೊ ಇದು ರಿಕರಿಂಗ್ ನೇಚರ್ ಇದೆ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಹೋಗುತ್ತೆ. ಟು ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ರೆವಿನ್ಯೂ ರಿಸಿಟ್ಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ತೋರಿಸ್ತೀರಾ. ನೆಕ್ಸ್ಟ್ ಒನ್ ಟು ಎಂಟ್ರೆನ್ಸ್ ಫೀಸ್ ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ಅಂತಂದ್ರೆ ಈ ಎಂಟ್ರೆನ್ಸ್ ಫೀಸ್ ನ ನೀವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ತೋರಿಸಬೇಕು. ಇನ್ ಕೇಸ್ ಎನಿ ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಆ ಇನ್ಸ್ಟ್ರಕ್ಷನ್ ಪ್ರಕಾರ ನೀವು ಈ ಎಂಟ್ರೆನ್ಸ್ ಫೀಸ್ ನ ಟ್ರೀಟ್ಮೆಂಟ್ ನ ಮಾಡಬೇಕು. ಸೊ ಹಾಗಾಗಿ ಈಗ ನೀವೇನ್ ಮಾಡಿದ್ರಿ ಅಂದ್ರೆ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಯಾವ್ದೆಲ್ಲ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಹೋಗುತ್ತೆ, ಯಾವ್ದೆಲ್ಲ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹೋಗುತ್ತೆ ಅಂತ ಗುರ್ತು ಮಾಡ್ಕೊಂಡಿದ್ರ. ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರೋ ಯಾವ್ದೆಲ್ಲ ಅಸೆಟ್ಸ್ ಈ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಬರ್ತದೆ, ಯಾವ್ದೆಲ್ಲ ಕೆಲವು ಅಸೆಟ್ಸ್ ಗಳು ಅಥವಾ ಕರೆಂಟ್ ಅಸೆಟ್ಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ ನೋಡ್ಬೇಕು. ಅಸೆಟ್ಸ್ ಕ್ಯಾಶ್, ಸೊ ಈ ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರೋದು, ಸೊ ಎಲ್ಲೂ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಒನ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್, ಇದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಒನ್ ಇನ್ವೆಸ್ಟ್ಮೆಂಟ್, ಸೊ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಗೆ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ತಗೊಂತೀರಾ, ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಗೆ ಹೋಗುತ್ತೆ. ಸ್ಪೋರ್ಟ್ಸ್ ಮೆಟೀರಿಯಲ್ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಗೆ ಹೋಗುತ್ತೆ. ಫರ್ನಿಚರ್ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಗೆ ಹೋಗುತ್ತೆ. ನೆಕ್ಸ್ಟ್ ಲೈಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಇದು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ನೀವು ಅಡ್ಜಸ್ಟ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಒನ್ ಔಟ್ಸ್ಟ್ಯಾಂಡಿಂಗ್ ಸನ್ರಿ ಎಕ್ಸ್ಪೆನ್ಸಸ್, ಸೊ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಫಾರ್ 2018-19, ಸೊ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸ್ಪೆಷಲ್ ಫಂಡ್ ಬ್ಯಾಲೆನ್ಸ್ ಶೀಟ್, ಕ್ಯಾಪಿಟಲ್ ಫಂಡ್ ಬ್ಯಾಲೆನ್ಸ್ ಶೀಟ್ ಹೋಗುತ್ತೆ, ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ನೀವು ತಗೊಂತೀರಾ. ಸೊ ಹಾಗಾಗಿ ಈಗ ಓಪನಿಂಗ್ ಬ್ಯಾಲೆನ್ಸ್ ಶೀಟ್, ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಮತ್ತೆ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಕೊಟ್ಟಿರೋದೆಲ್ಲ ಎಲ್ಲೆಲ್ಲ ಯಾವ ಸ್ಟೇಟ್ಮೆಂಟ್ ಅಲ್ಲಿ ಅಪಿಯರ್ ಆಗುತ್ತೆ ಅಂತ ಗುರ್ತು ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ನೋಡಿದ್ದು ಅಡ್ಜಸ್ಟ್ಮೆಂಟ್. ಈಗ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಮತ್ತೆ ರಿಸಿಟ್ಸ್ ಅಂಡ್ ಪೇಮೆಂಟ್ ಕೊಟ್ಟಿರೋ ಕರೆಂಟ್ ಇಯರ್ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿರೋದು ಎಲ್ಲಾ ರಿಸಿಟ್ಸ್, ಪೇಮೆಂಟ್, ಲೈಬಿಲಿಟೀಸ್, ಅಸೆಟ್ಸ್ ಒಂದು ಕಡೆ ಮಾತ್ರ ಅಪಿಯರ್ ಆಗ್ತವೆ. ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಕಡೆ ಅಪಿಯರ್ ಆಗ್ತದೆ ಅಂತಂದ್ರೆ 2 ಕಡೆ ಅಪಿಯರ್ ಆಗುತ್ತೆ. ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ನಾವು ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು, ಅಡ್ಜಸ್ಟ್ಮೆಂಟ್ 2 ಕಡೆ ಅಪಿಯರ್ ಆಗುತ್ತೆ, ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. ನೋಡಿ, ಇನ್ ಕೇಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದು ಆಲ್ ದ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಏನಾದ್ರು ಇದ್ರೆ ಅದು ಏನಾಗುತ್ತೆ ಅಂತಂದ್ರೆ ಒಂದು ಟ್ರೀಟ್ಮೆಂಟ್ ಅಸೆಟ್ ಆಗುತ್ತೆ. ಆಲ್ ದ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಾಗುತ್ತೆ ಅಂದ್ರೆ ಲೈಬಿಲಿಟಿ ಆಗುತ್ತೆ. ಆಲ್ ದ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಏನಾಗುತ್ತೆ ಅಂದ್ರೆ ಲೈಬಿಲಿಟಿ ಆಗುತ್ತೆ. ಆಲ್ ದ ಪ್ರಿಪೇಡ್ ಎಕ್ಸ್ಪೆನ್ಸಸ್ ಅಸೆಟ್ಸ್ ಆಗುತ್ತೆ. ಸೊ ನಿಮಗೆ ಕೊಟ್ಟಿರೋ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಾದ್ರು ಇದೆ ಅಂತಂದ್ರೆ
ಅದು ಒಂದು ಟ್ರೀಟ್ಮೆಂಟ್ ನ ನೀವು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಆದ್ರೆ ಅದು ಅಸೆಟ್ ಆಗುತ್ತೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆದ್ರೆ ಲೈಬಿಲಿಟಿ ಆಗುತ್ತೆ, ಆಲ್ ದ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಆದ್ರೆ ಲೈಬಿಲಿಟಿ ಆಗುತ್ತೆ, ಆಲ್ ದ ಪ್ರೀಪೇಡ್ ಎಕ್ಸ್ಪೆನ್ಸ್ ಆದ್ರೆ ಅಸೆಟ್ ಆಗುತ್ತೆ. ಸೊ ಹಾಗಾಗಿ ಈಗ ತಿಳ್ಕೊಂಡ್ರಿ. ಸೊ ಒಂದು ಅಡ್ಜಸ್ಟ್ಮೆಂಟ್ ಏನಾಗುತ್ತೆ ಅಂತಂದ್ರೆ ಒಂದು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಗೊತ್ತಾಯ್ತು. ಸೊ ನೆಕ್ಸ್ಟ್ ಒನ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಏನ್ ತೋರಿಸುತ್ತೆ ಅಂದ್ರೆ ಕರೆಂಟ್ ಇಯರ್ ನಲ್ಲಿ ನೀವು ಎಷ್ಟು ಇನ್ಕಮ್ ಅರ್ನ್ ಮಾಡಿದಿರಾ, ಸೊ ಕರೆಂಟ್ ಇಯರ್ ನಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅಂತ ಮಾತ್ರ ತೋರಿಸುತ್ತೆ ಹೊರತು ನೆಕ್ಸ್ಟ್ ಇಯರ್ ಎಕ್ಸ್ಪೆನ್ಸಸ್ ಮತ್ತೆ ಪ್ರೀವಿಯಸ್ ಇಯರ್ ಎಕ್ಸ್ಪೆನ್ಸಸ್ ನ ತೋರಿಸೋದಿಲ್ಲ. ಹಾಗಾದ್ರೆ ನಿಮಗೆ ಕೊಟ್ಟಿರೋ ರಿಸೀವ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಕೊಟ್ಟಿರೋ ಅಮೌಂಟ್ ಅದು ಕರೆಂಟ್ ಇಯರ್ ಸಂಬಂಧಿಸಿದ್ದು ನೆಕ್ಸ್ಟ್ ಇಯರ್ ಸಂಬಂಧಿಸಿದ್ದು ಅಂತ ಯಾರು ಸ್ಪೆಸಿಫಿಕ್ ಆಗಿ ಗೊತ್ತಿರೋದಿಲ್ಲ. ಹಾಗಾದ್ರೆ ನೀವು ಕರೆಂಟ್ ಇಯರ್ ದ ಇನ್ಕಮ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಅಸರ್ಟೈನ್ಮೆಂಟ್ ಆಫ್ ಕರೆಂಟ್ ಇಯರ್ ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸಸ್. ಕರೆಂಟ್ ಇಯರ್ ಇನ್ಕಮ್ ಅನ್ನು ನೀವು ಮತ್ತೆ ಎಕ್ಸ್ಪೆನ್ಸ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಸಿಂಪಲ್ ಏನ್ ಮಾಡ್ಬೇಕು ಅಂತಂದ್ರೆ ಕರೆಂಟ್ ಇಯರ್ ಗೆ ಸಂಬಂಧಿಸಿದ ಏನಾದ್ರು ಇನ್ಕಮ್ಸ್ ಇದ್ರೆ ಆಡ್ ಮಾಡಬೇಕು, ನೆಕ್ಸ್ಟ್ ಇಯರ್ ಗೆ ಮತ್ತೆ ಪ್ರೀವಿಯಸ್ ಇಯರ್ ಗೆ ಸಂಬಂಧಿಸಿದ ಏನಾದ್ರು ಇನ್ಕಮ್ ಇದ್ರೆ ಲೆಸ್ ಮಾಡಬೇಕು. ನೋಡಿ ಕರೆಂಟ್ ಇಯರ್, ಸೊ ನಾವು ಬ್ಯಾಲೆನ್ಸ್ ಶೀಟ್ ಮತ್ತೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಿರೋದು ಯಾವ್ದಪ್ಪ ಅಂದ್ರೆ ಕರೆಂಟ್ ಇಯರ್ 2019, ಪ್ರೀವಿಯಸ್ ಇಯರ್ ಯಾವ್ದಾಗುತ್ತೆ 2018, ನೆಕ್ಸ್ಟ್ ಇಯರ್ ಯಾವ್ದಾಗುತ್ತೆ 2020. 2018 ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸಸ್ ಪ್ರೀವಿಯಸ್ ಇಯರ್ ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ ಅಥವಾ ಪ್ರೀವಿಯಸ್ ಇಯರ್ ಡೇಟ್ ನಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಮತ್ತೆ ಎಕ್ಸ್ಪೆನ್ಸಸ್ ಅದು ಯಾವ ವರ್ಷಕ್ಕೆ ಸಂಬಂಧಿಸಿದೆ, ಪ್ರೀವಿಯಸ್ ಇಯರ್ ಗೆ ಸಂಬಂಧಿಸಿದ್ದು. 2018 ನಿಮಗೆ ಇನ್ಕಮ್ ಬರಬೇಕಾಗಿತ್ತು, ಕೊಟ್ಟಿಲ್ಲ ಬಾಕಿ ಇದೆ ಅಂತಂದ್ರೆ ಅದು ಯಾವ ವರ್ಷಕ್ಕೆ ಬರಬೇಕಾಗಿತ್ತು, 2018 ಕೊಡಬೇಕಾಗಿತ್ತು ಅಥವಾ ಇನ್ಕಮ್ ಆಗ್ಬೇಕಾಗಿತ್ತು. ಸೊ ಹಾಗಾಗಿ ಯಾವ್ದೆಲ್ಲ ಪ್ರೀವಿಯಸ್ ಇಯರ್ ಗೆ ಸಂಬಂಧಿಸಿರ್ತದೆ ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಲೆಸ್ ಮಾಡಬೇಕು. ಪ್ರೀವಿಯಸ್ ಇಯರ್ 2018 ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸಸ್ ಆ ವರ್ಷ ಏನಾದ್ರು ಕೊಟ್ಟಿದ್ರೆ ಅದು ಆ ವರ್ಷಕ್ಕೆ ಸಂಬಂಧಿಸಿದ್ದು. ಸೊ ಹಾಗಾಗಿ ಕರೆಂಟ್ ಇಯರ್ ನಲ್ಲಿ ನೀವು 2019 ನಲ್ಲಿ ಏನಾದ್ರು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಕರೆಂಟ್ ಇಯರ್ ಇನ್ಕಮ್ಸ್ ನ ಆಗ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರೀವಿಯಸ್ ಇಯರ್ ಇದ್ರೆ ಅದನ್ನ ಲೆಸ್ ಮಾಡಬೇಕು. ಸೊ ನಾರ್ಮಲ್ ಆಗಿ ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ನ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾರೆ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಡೇಟ್ ನ ಹಾಕಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಗೊತ್ತಾಯ್ತು ಈಗ ಪ್ರೀವಿಯಸ್ ಇಯರ್ ನಲ್ಲಿ ಸಂಬಂಧಿಸಿದ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಆರ್ ಎಕ್ಸ್ಪೆನ್ಸಸ್ ಇದ್ರೆ ನೀವೇನ್ ಮಾಡಬೇಕು ಡಿಡಕ್ಟ್ ಮಾಡಬೇಕು ಕರೆಂಟ್ ಇಯರ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ನೆಕ್ಸ್ಟ್ ಒನ್ ನೋಡಿ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಥವಾ ಪ್ರೀವಿಯಸ್ ಇಯರ್ ಡೇಟ್ ನಲ್ಲಿ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಕೊಟ್ಟಿರ್ತಾರೆ. ಅದರ್ಥ ಏನು ಅಂತಂದ್ರೆ ನೆಕ್ಸ್ಟ್ ಇಯರ್ ಇನ್ಕಮ್ ನ ನೀವು ಇಂದಿನ ವರ್ಷ ರಿಸೀವ್ ಮಾಡಿದಿರಾ ಅಂತ. ಸೊ ಹಾಗಾದ್ರೆ 2018 ಏನಾದ್ರು ನಿಮಗೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಅರ್ಥ ಏನು ಅಂದ್ರೆ 2019 ಇನ್ಕಮ್ ನೀವು 2018 ರಿಸೀವ್ ಮಾಡಿದಿರಾ ಅಂತ ಅರ್ಥ. ಹಾಗಾದ್ರೆ ಈ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಯಾವ ವರ್ಷಕ್ಕೆ ಸಂಬಂಧಿಸಿದ್ದು 2019ಕ್ಕೆ. ನಾವು ಪ್ರಿಪೇರ್ ಮಾಡ್ತಿರೋದು ಬ್ಯಾಲೆನ್ಸ್ ಶೀಟ್ ಮತ್ತೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಯಾವ ವರ್ಷದ್ದು 2019. ಸೊ ಹಾಗಾಗಿ ಈ ವರ್ಷಕ್ಕೆ ಸಂಬಂಧಿಸಿರೋದ್ರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಆಡ್ ಮಾಡಬೇಕು. ಏನ್ ಮಾಡ್ತೀವಿ ಅಂತಂದ್ರೆ ಆಡ್ ಮಾಡ್ತೀವಿ. ಅದಾದ ನಂತರ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸಸ್ ಕರೆಂಟ್ ಇಯರ್ ಬ್ಯಾಲೆನ್ಸ್ ಕರೆಂಟ್ ಇಯರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಸೊ ಕರೆಂಟ್ ಇಯರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಈ ವರ್ಷ ಕೊಟ್ಟಿದ್ದಾರೆ ಅಂತಂದ್ರೆ ಈ ವರ್ಷಕ್ಕೆ ಬಾಕಿ ಇರೋದು ಅಂತ. ಈ ವರ್ಷಕ್ಕೆ ಬಾಕಿ ಇದೆ ಅಂತಂದ್ರೆ ಆ ಇನ್ಕಮ್ ಈ ವರ್ಷಕ್ಕೆ ಸಂಬಂಧಿಸಿದ್ದು, ನೆಕ್ಸ್ಟ್ ಇಯರ್ ಸಂಬಂಧಿಸಿದ್ದು, ಈ ವರ್ಷಕ್ಕೆ ಸಂಬಂಧಿಸಿದ್ದು, ಈ ವರ್ಷಕ್ಕೆ ಸಂಬಂಧಿಸಿದ ಇನ್ಕಮ್ಸ್ ಎಲ್ಲೂ ಔಟ್ಸ್ಟ್ಯಾಂಡಿಂಗ್ಸ್ ಎಕ್ಸ್ಪೆನ್ಸಸ್ ಅಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಆಡ್ ಮಾಡಬೇಕು. ಅದೇ ರೀತಿ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಕರೆಂಟ್ ಇಯರ್ ಕೊಟ್ಟಿದ್ದಾರೆ. 2019 ನಾವು ಅಕೌಂಟ್ ಪ್ರಿಪೇರ್ ಮಾಡ್ತಿದೀವಿ. ಈ ಅಕೌಂಟಿಂಗ್ ಪೀರಿಯಡ್ ನಲ್ಲಿ ಪ್ರೀಪೇಡ್ ಎಕ್ಸ್ಪೆನ್ಸಸ್ ನ ನೀವು ನೆಕ್ಸ್ಟ್ ಅಕೌಂಟಿಂಗ್ ಇಯರ್ ಕೊಡಬೇಕಾಯ್ತು, ಈ ವರ್ಷನ ಕೊಟ್ಟಿದ್ದೀರಾ ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅಕೌಂಟಿಂಗ್ ಇಯರ್ ರಿಸೀವ್ ಮಾಡಬೇಕಾಯಿತು ಇನ್ಕಮ್ ನ, ಈ ವರ್ಷನೇ ರಿಸೀವ್ ಮಾಡಿದೀವಿ ಅಂತ ಕೊಟ್ಟಿರ್ತಾರೆ. ಅವೇನಾಗುತ್ತೆ ಅಂತಂದ್ರೆ ಈ ಪ್ರೀಪೇಡ್ ಎಕ್ಸ್ಪೆನ್ಸ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ನೆಕ್ಸ್ಟ್ ಇಯರ್ ಗೆ ಸಂಬಂಧಿಸಿದ್ದು. ಸೊ ಹಾಗಾಗಿ ಏನ್ ಮಾಡ್ತೀರಾ ಅಂತಂದ್ರೆ ಲೆಸ್ ಮಾಡ್ತೀರಾ. ಸೊ ಹಾಗಾಗಿ ಸಿಂಪಲ್. ಸೊ 4 ಅಡ್ಜಸ್ಟ್ಮೆಂಟ್ ಬರ್ತದೆ. ಅದನ್ನ ಹೆಂಗ್ ಟ್ರೀಟ್ಮೆಂಟ್ ಮಾಡಬೇಕು ಅಂತಂದ್ರೆ ಯಾವ್ದೆಲ್ಲ ಎಕ್ಸ್ಪೆನ್ಸಸ್ ಯಾವ್ದೆಲ್ಲ ಇನ್ಕಮ್ ಕರೆಂಟ್ ಇಯರ್ ಗೆ ಸಂಬಂಧಿಸಿರ್ತದೋ ಅದನ್ನ ನೀವು ಆಡ್ ಮಾಡ್ಬೇಕು. ಯಾವ್ದೆಲ್ಲ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ನೆಕ್ಸ್ಟ್ ಇಯರ್ ಮತ್ತೆ ಪ್ರೀವಿಯಸ್ ಇಯರ್ ಗೆ ಸಂಬಂಧಿಸಿರ್ತದೋ ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಡಿಡಕ್ಟ್ ಮಾಡಬೇಕು. ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ಸ್ ನ ಹೇಗೆ ಮಾಡಬೇಕು ಅನ್ನೋದು ತಿಳ್ಕೊಂಡ್ರಿ. ಸೊ ಒಂದು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಸೆಟ್ಸ್ ಲೈಬಿಲಿಟಿ ಆಗುತ್ತೆ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಲೈಬಿಲಿಟಿ ಅಸೆಟ್ಸ್ ಆಗುತ್ತೆ. ಇಲ್ಲಿ ಪ್ರೀವಿಯಸ್ ಇಯರ್ ಗೆ ಸಂಬಂಧಿಸಿದ್ರೆ ಲೆಸ್ ಮಾಡಬೇಕು. ಪ್ರೀವಿಯಸ್ ಇಯರ್ ನಲ್ಲಿ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಗಿದ್ರೆ ಆಡ್ ಮಾಡಬೇಕು. ಕರೆಂಟ್ ಇಯರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಆಡ್ ಮಾಡಬೇಕು. ಕರೆಂಟ್ ಇಯರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರೀಪೇಡ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಕೊಟ್ಟಿದ್ರೆ ನೆಕ್ಸ್ಟ್ ಇಯರ್ ಸಂಬಂಧಿಸಿದ್ದು ಅದನ್ನ ಲೆಸ್ ಮಾಡಬೇಕು. ಈ ರೀತಿ ನೀವು ಅಡ್ಜಸ್ಟ್ಮೆಂಟ್ ನೀವು ಟ್ರೀಟ್ಮೆಂಟ್ ನ ಮಾಡಬೇಕು. ನೋಡಿ ಅಡ್ಜಸ್ಟ್ಮೆಂಟ್ಸ್ ಸಬ್ಸ್ಕ್ರಿಪ್ಷನ್ಸ್ ಔಟ್ಸ್ಟ್ಯಾಂಡಿಂಗ್.
ಸಬ್ಸ್ಕ್ರಿಪ್ಷನ್ಸ್ ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಆದ್ರೆ ಏನ್ ಹೇಳಿದೀನಿ ಅಂತಂದ್ರೆ ಅಸೆಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಒನ್ ಟ್ರೀಟ್ಮೆಂಟ್ ಏನ್ ಮಾಡ್ತೀನಿ ಅಂದ್ರೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ ಸೈಡ್ ತೋರಿಸ್ತೀವಿ. ಸಬ್ಸ್ಕ್ರಿಪ್ಷನ್ಸ್ ಔಟ್ಸ್ಟ್ಯಾಂಡಿಂಗ್ ₹3,500 ಕೊಟ್ಟಿದ್ದಾರೆ ಅಂತಂದ್ರೆ ಇದು ಕರೆಂಟ್ ಇಯರ್ ಗೆ ಬಾಕಿ ಇರೋದು. ಸೊ ಹಾಗಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಇದು ಕರೆಂಟ್ ಇಯರ್ ಸಂಬಂಧಿಸಿದ್ದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಗೆ ನೀವು ಆಡ್ ಮಾಡಬೇಕು. ಸಬ್ಸ್ಕ್ರಿಪ್ಷನ್ಸ್ ಔಟ್ಸ್ಟ್ಯಾಂಡಿಂಗ್ ₹3,500. ಸೊ ಎರಡು ಕಡೆ ಅಪೇರ್ ಆಗುತ್ತೆ. ಒಂದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಗೆ ಆಡ್ ಮಾಡಬೇಕು, ಯಾಕೆಂದ್ರೆ ಇದು ಕರೆಂಟ್ ಇಯರ್ ಗೆ ಸಂಬಂಧಿಸಿದ ಇನ್ಕಮ್. ನೆಕ್ಸ್ಟ್ ಒಂದು ಬ್ಯಾಲೆನ್ಸ್ ಶೀಟ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಅಸೆಟ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ನೋಡಿ, ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ₹1,400. ಸ್ಯಾಲರಿ ಏನು ಎಕ್ಸ್ಪೆನ್ಸ್, ಇನ್ಕಮ್ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಆದ್ರೆ ಏನಾಗುತ್ತೆ ಅಂತಂದ್ರೆ ಲೈಬಿಲಿಟಿ ಆಗುತ್ತೆ. ಸೊ ಲೈಬಿಲಿಟಿ ಅಂದ್ರೆ ತೋರಿಸಿದ ಬ್ಯಾಲೆನ್ಸ್ ಶೀಟ್ ನಲ್ಲಿ ಲೈಬಿಲಿಟಿ ಸೈಡ್ ತೋರಿಸಬೇಕು ಒಂದು. ಇನ್ನೊಂದು ಕರೆಂಟ್ ಇಯರ್ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಏನ್ ಮಾಡಬೇಕು ಅಂದ್ರೆ ಅದು ಕರೆಂಟ್ ಇಯರ್ ಸಂಬಂಧಿಸಿದ ಇರೋದ್ರಿಂದ ಸೊ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಸ್ಯಾಲರಿಗೆ ಆಡ್ ಮಾಡಬೇಕು. ನೆಕ್ಸ್ಟ್ ಒನ್, ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್ ₹14,000. ಸೊ ಇದನ್ನ ನೀವು ಕನ್ಸರ್ನ್ ಅಸೆಟ್ ನಲ್ಲಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕನ್ಸರ್ನ್ ಅಸೆಟ್ ನಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಲೆಸ್ ಮಾಡ್ತೀರಾ. ಇನ್ನೊಂದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಡೆಬಿಟ್ ಸೈಡ್ ನಲ್ಲಿ ತೋರಿಸ್ತೀರಾ. ಎಲ್ಲಿ ತೋರಿಸ್ತೀರಾ ಅಂದ್ರೆ ಡೆಬಿಟ್ ಸೈಡ್ ನಲ್ಲಿ ತೋರಿಸ್ತೀರಾ. ಸೊ ಲಾಸ್ಟ್ ಒನ್, 50% ಆಫ್ ಎಂಟ್ರೆನ್ಸ್ ಫೀಸ್ ಇಸ್ ಟು ಬಿ ಕ್ಯಾಪಿಟಲೈಸ್. ಸೊ ಎಂಟ್ರೆನ್ಸ್ ಫೀಸ್ ಕೊಟ್ಟಿದ್ದಾರೆ, ಅದರಲ್ಲಿ 50% ನೀವು ರೆವೆನ್ಯೂ ರಿಸಿಪ್ಟ್ ಅಂತ ತಗೋಬೇಕು, ಇನ್ನು ಉಳಿದ 50% ನ ಕ್ಯಾಪಿಟಲ್ ರಿಸಿಪ್ಟ್ ಅಂತ ತಗೋಬೇಕು. ರೆವೆನ್ಯೂ ರಿಸಿಪ್ಟ್ ನ ನೀವು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬರ್ಕೋಬೇಕು. ಸೊ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಕ್ರೆಡಿಟ್ ಸೈಡ್ ತೋರಿಸಬೇಕು. ಇನ್ನ 50% ನ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಗೆ ಆಡ್ ಮಾಡಬೇಕು. ಓಪನಿಂಗ್ ಕ್ಯಾಪಿಟಲ್ ಫಂಡ್ ಗೆ ಆಡ್ ಮಾಡಬೇಕಾಗುತ್ತೆ. ಈಗ ನಾವು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಕೊಟ್ಟಿರೋದಕ್ಕೆ ಯಾವ್ದೆಲ್ಲ ಅಡ್ಜಸ್ಟ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನ ಗುರ್ತು ಮಾಡ್ಕೊಳ್ಳೋಣ. ಹಾಗಾದ್ರೆ ಫಸ್ಟ್ ನೋಡಿ ಅಡ್ಜಸ್ಟ್ಮೆಂಟ್ಸ್, ಸಬ್ಸ್ಕ್ರಿಪ್ಷನ್ಸ್ ಔಟ್ಸ್ಟ್ಯಾಂಡಿಂಗ್. ಹಾಗಾದ್ರೆ ಸಬ್ಸ್ಕ್ರಿಪ್ಷನ್ ಗೆ ಒಂದು ಅಡ್ಜಸ್ಟ್ಮೆಂಟ್ಸ್ ಇದೆ, ಒಂದು ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ನೆಕ್ಸ್ಟ್ ಒನ್, ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ₹1,400. ಹಾಗಾದ್ರೆ ಸ್ಯಾಲರಿಗೆ ಒಂದು ಅಡ್ಜಸ್ಟ್ಮೆಂಟ್ಸ್ ಇದೆ, ಒಂದು ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ನೆಕ್ಸ್ಟ್ ಒನ್, ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್. ಸ್ಪೋರ್ಟ್ಸ್ ಮೆಟೀರಿಯಲ್ ಗೆ ಒಂದು ಅಡ್ಜಸ್ಟ್ಮೆಂಟ್ಸ್ ಇದೆ ಅಂತ ಗುರ್ತು ಮಾಡ್ಕೊಳ್ಳಿ. ಸೊ ಲಾಸ್ಟ್ ಒನ್, 50% ಆಫ್ ಎಂಟ್ರೆನ್ಸ್ ಫೀಸ್ ಇಸ್ ಟು ಬಿ ಕ್ಯಾಪಿಟಲೈಸ್ಡ್. ಸೊ ಹಾಗಾದ್ರೆ ಎಂಟ್ರೆನ್ಸ್ ಫೀಸ್ ಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ ಅಂತ ಗುರ್ತು ಮಾಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು ಸಹ ಯಾವ್ದು ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಹಾಗಾದ್ರೆ ಸ್ಯಾಲರಿಗೆ ಇನ್ನೊಂದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ ಗುರ್ತು ಮಾಡ್ಕೊಳ್ಳಿ, ಇನ್ನೊಂದು ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಸ್ಯಾಲರಿ. ಔಟ್ಸ್ಟ್ಯಾಂಡಿಂಗ್ ಸಂದ್ರಿ ಎಕ್ಸ್ಪೆನ್ಸಸ್ ಇದೆ, ಸೊ ಅದು ಸಹ ಒಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋದು ಸಂದ್ರಿ ಎಕ್ಸ್ಪೆನ್ಸಸ್ ಗೆ. ನೆಕ್ಸ್ಟ್, ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಫಾರ್ 2018-19. ಸೊ ಹಾಗಾದ್ರೆ ಸಬ್ಸ್ಕ್ರಿಪ್ಷನ್ ಗೆ ಮತ್ತೊಂದು ಆಗುತ್ತೆ. ಸೊ ಇನ್ನೊಂದು ಸ್ಟಾರ್ ಮಾರ್ಕ್ ನ ಹಾಕೊಳ್ಳಿ. ಸೊ ನೆಕ್ಸ್ಟ್ ಒನ್, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಸಬ್ಸ್ಕ್ರಿಪ್ಷನ್ ಗೆ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು, ಎರಡು ಬ್ಯಾಲೆನ್ಸ್ ಶೀಟ್ ಅಲ್ಲೂ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ 3 ಸ್ಟಾರ್ ಮಾರ್ಕ್ ಹಾಕೊಂಡಿರಾ. ಸೊ 3 ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಅರ್ಥ. ಸೊ ನೆಕ್ಸ್ಟ್ ಒನ್, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಹಾಗಾದ್ರೆ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ ಅಂತ ಗುರ್ತು ಮಾಡ್ಕೊಳ್ಳೋಣ. ಸೊ ಈ ರೀತಿ ಗುರ್ತು ಮಾಡ್ಕೊಂಡಿದ್ರ ನಂತರ ಸೊ ನಾನು ನಿಮಗೆ ಹೇಳಿದ್ದೆ ಸ್ಪೆಷಲ್ ಫಂಡ್ ಬಗ್ಗೆ ಹೇಳ್ತೀನಿ ಅಂತ. ಹಾಗಾದ್ರೆ ಸ್ಪೆಷಲ್ ಫಂಡ್ ಎಕ್ಸ್ಪೆನ್ಸಸ್, ಕಾಂಟ್ರಿಬ್ಯೂಷನ್ ಟು ಸ್ಪೆಷಲ್ ಫಂಡ್ ನ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ. ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಲ್ಲಿ ಕೆಲವು ಫಂಡ್ ನ ಕ್ರಿಯೇಟ್ ಮಾಡಿರ್ತಾರೆ ಸ್ಪೆಸಿಫಿಕ್ ಪರ್ಪಸ್ ಗೆ, ಅವನ್ನ ನೀವು ಸ್ಪೆಷಲ್ ಫಂಡ್ ಅಂತ ಕರೀತೀರಾ. ಸ್ಪೆಷಲ್ ಫಂಡ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎ ಫಂಡ್ ಕ್ರಿಯೇಟೆಡ್ ಫಾರ್ ಸ್ಪೆಸಿಫಿಕ್ ಪರ್ಪಸ್. ಫಾರ್ ಎಕ್ಸಾಂಪಲ್ ಪ್ರೈಸ್ ಫಂಡ್, ಪ್ರೈಸ್ ನ ಕೊಡೋ ಉದ್ದೇಶಕ್ಕೋಸ್ಕರ ಒಂದು ಫಂಡ್ ನ ಕ್ರಿಯೇಟ್ ಮಾಡಿರ್ತೀರಾ. ಸೊ ಅದನ್ನ ನೀವೇನ್ ಕರಿತೀರಾ ಅಂತಂದ್ರೆ ಪ್ರೈಸ್ ಫಂಡ್ ಅಂತ ಕರಿತೀರಾ. ಅದೇ ರೀತಿ ಟೂರ್ನಮೆಂಟ್ ಫಂಡ್ ಅಂತ ಕರಿತೀರಾ. ಟೂರ್ನಮೆಂಟ್ ನ ಕಂಡಕ್ಟ್ ಮಾಡೋ ಉದ್ದೇಶಕ್ಕೋಸ್ಕರ ಒಂದು ಟೂರ್ನಮೆಂಟ್ ಫಂಡ್ ಅಂತ ಕ್ರಿಯೇಟ್ ಮಾಡಿರ್ತೀರಾ. ಅದೇ ರೀತಿ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡೋ ಉದ್ದೇಶಕ್ಕೋಸ್ಕರ ಒಂದ್ ಏನ್ ಮಾಡಿರ್ತೀರಾ ಅಂತಂದ್ರೆ ಬಿಲ್ಡಿಂಗ್ ಫಂಡ್ ಅಂತ ಕ್ರಿಯೇಟ್ ಮಾಡಿರ್ತೀರಾ. ಸೊ ಇವನ್ನೆಲ್ಲ ಏನಂತ ಕರಿತೀರಾ ಅಂತಂದ್ರೆ ಸ್ಪೆಷಲ್ ಫಂಡ್ ಅಂತ ಕರಿತೀರಾ. ಹಾಗಾದ್ರೆ ಸ್ಪೆಷಲ್ ಫಂಡ್ ಗೆ ಸಂಬಂಧಿಸಿದ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ನ ನೀವು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಹಾಕೋದಿಲ್ಲ. ಸ್ಪೆಷಲ್ ಫಂಡ್ ಗೆ ಸಂಬಂಧಿಸಿದ ಎಲ್ಲಾ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ನ ನೀವೇನ್ ಮಾಡ್ಬೇಕು ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಅಡ್ಜಸ್ಟ್ಮೆಂಟ್ ನ ಮಾಡ್ಬೇಕು. ಬ್ಯಾಲೆನ್ಸ್ ಶೀಟ್ ನಲ್ಲಿ ಹೇಗ್ ಮಾಡ್ತೀರಾ ಅಂತಂದ್ರೆ ಸ್ಪೆಷಲ್ ಫಂಡ್ ಓಪನಿಂಗ್ ಬ್ಯಾಲೆನ್ಸ್ ತಗೊಂತೀರಾ. ಸ್ಪೆಷಲ್ ಫಂಡ್ ಬ್ಯಾಲೆನ್ಸ್ ಶೀಟ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ರಿಸಿಟ್ಸ್ ಡ್ಯೂರಿಂಗ್ ದ ಇಯರ್, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕೊಟ್ಟಿರೋ ಸ್ಪೆಷಲ್ ಫಂಡ್ ಗೆ ಅದಕ್ಕೆ ಸಂಬಂಧಿಸಿದೆಲ್ಲ ಇನ್ಕಮ್ಸ್ ಇದ್ರೆ ಅದಕ್ಕೆ ಆಡ್ ಮಾಡ್ಕೋಬೇಕು. ಸೊ ರಿಸಿಟ್ಸ್ ಡ್ಯೂರಿಂಗ್ ದ ಇಯರ್. ನೆಕ್ಸ್ಟ್ ಏನಾದ್ರೂ ಸ್ಪೆಷಲ್ ಫಂಡ್ ಗೆ ಸಂಬಂಧಿಸಿದ ಎಕ್ಸ್ಪೆನ್ಸಸ್ ಇದ್ರೆ ಅದನ್ನ ನಾವೇನ್ ಮಾಡಬೇಕು ಅಂದ್ರೆ ಡಿಡಕ್ಟ್ ಮಾಡಬೇಕು, ಲೆಸ್ ಸ್ಪೆಷಲ್ ಫಂಡ್ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ನಾವು ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಕೊಟ್ಟಿರೋ ಸ್ಪೆಷಲ್ ಫಂಡ್ ಗೆ ಸಂಬಂಧಿಸಿದ ಏನ್ ಮಾಡ್ತೀವಿ ಅಂದ್ರೆ ಸ್ಪೆಷಲ್ ಫಂಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ. ಸೊ ಇದನ್ನ ನೀವು ಬ್ಯಾಲೆನ್ಸ್ ಶೀಟ್ ನಲ್ಲಿ ಆ ಪರ್ಟಿಕ್ಯುಲರ್ ಫಂಡ್ ನಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಲೆಸ್ ಮಾಡಬೇಕು.
ಅದೇ ರೀತಿ ಟು ಕಾಂಟ್ರಿಬ್ಯೂಷನ್ ಟು ಸ್ಪೆಷಲ್ ಫಂಡ್ ಕೊಟ್ಟಿದ್ದಾರೆ, ಇದು ನೀವೇನ್ ಮಾಡಬೇಕು ಅಂದ್ರೆ ಆ ಪರ್ಟಿಕ್ಯುಲರ್ ಫಂಡ್ಗೆ ಆಡ್ ಮಾಡಬೇಕು. ಈ ರೀತಿ ನೀವೇನ್ ಮಾಡಬೇಕು ಅಂತಂದ್ರೆ ಯಾವುದೇ ಸ್ಪೆಷಲ್ ಫಂಡ್ ಇದ್ರೆ ಆ ಸ್ಪೆಷಲ್ ಫಂಡ್ಗೆ ಸಂಬಂಧಿಸಿದ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸ್ ನೀವು ಈ ರೀತಿ ಟ್ರೀಟ್ಮೆಂಟ್ ನ ಮಾಡಬೇಕಾಗುತ್ತೆ. ಈಗ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ನ ಪ್ರಿಪೇರ್ ಮಾಡೋಣ. ಕರೆಂಟ್ ಇಯರ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಕೊಟ್ಟಿರೋದು ಪೇಮೆಂಟ್ಸ್ ಎಲ್ಲ ಏನಿದೆ ಸೊ ಅದೆಲ್ಲ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಡೆಬಿಟ್ ಸೈಡ್ ಅಲ್ಲಿ ಬರೀಬೇಕು. ರಿಸಿಪ್ಟ್ ಸೈಡ್ ಕೊಟ್ಟಿರೋದೆಲ್ಲ ಏನ್ ಬರೀಬೇಕು ಅಂತಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ನ ಕ್ರೆಡಿಟ್ ಸೈಡ್ ಬರೀಬೇಕು. ಸೊ ಹಾಗಾದ್ರೆ ಈಗ ನೋಡಿ ಪೇಮೆಂಟ್ ಸೈಡ್ ಬೈ ಸ್ಪೋರ್ಟ್ಸ್ ಮೆಟೀರಿಯಲ್, ಸೊ ಬ್ಯಾಲೆನ್ಸ್ ಶೀಟ್ ಬರ್ತದೆ ಗುರ್ತು ಮಾಡ್ಕೊಂಡಿರ ಒಂದು ಅಡ್ಜಸ್ಟ್ಮೆಂಟ್ ಇದೆ ಅಂತ. ಬೈ ಸ್ಯಾಲರೀಸ್, ಸೊ ಸ್ಯಾಲರಿ ಇದೆ, ಸೊ ಸ್ಯಾಲರಿಗೆ ಎರಡು ಅಡ್ಜಸ್ಟ್ಮೆಂಟ್ ಇದೆ, ಒಂದು ಬ್ಯಾಲೆನ್ಸ್ ಶೀಟ್ ಬಂದಿದೆ, ಇನ್ನೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದೆ ಅಂತ ಹೇಳಿ. ಸೊ ಹಾಗಾಗಿ ಫಸ್ಟ್ ಗೆ ಇನ್ನರ್ ಕಾಲಮ್ ನಲ್ಲಿ ಅಮೌಂಟ್ ನ ಬರ್ಕೋಬೇಕು. ಸೊ ಹಾಗಾಗಿ ಎಷ್ಟಿದೆ ಅಂತಂದ್ರೆ ಸ್ಯಾಲರಿ 28,200, ಸೊ 28,200. ನೆಕ್ಸ್ಟ್ ನೋಡಿ ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ನೋಡಿ, ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ರುಪೀಸ್ 1,400, ಸೊ ಕರೆಂಟ್ ಇಯರ್ ಗೆ ಸಂಬಂಧಿಸಿದ್ದು. ಸೊ ಹಾಗಾಗಿ ಕರೆಂಟ್ ಇಯರ್ ಸಂಬಂಧಿಸಿದ ಏನ್ ಮಾಡಬೇಕು ಅಂದ್ರೆ ಆಡ್ ಮಾಡಬೇಕು. ಸೊ 1,400 ಟೋಟಲ್ 29,600. ಸೊ ಒಂದು ಅಡ್ಜಸ್ಟ್ಮೆಂಟ್ ನ ಟ್ರೀಟ್ಮೆಂಟ್ ಮಾಡಿದ್ರಿ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್. ಸೊ ಹಾಗಾದ್ರೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಹಿಂದಿನ ವರ್ಷಕ್ಕೆ ಸಂಬಂಧಿಸಿದ ಏನ್ ಮಾಡಬೇಕು ಅಂದ್ರೆ ಲೆಸ್ ಮಾಡಬೇಕು. ಸೊ ಹಾಗಾಗಿ ಏನ್ ಮಾಡ್ತೀರಾ ಅಂದ್ರೆ ಲೆಸ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಪ್ರೀವಿಯಸ್ ಇಯರ್ ಎಷ್ಟಿದೆ ಅಂತಂದ್ರೆ 1,600. ಸೊ ಔಟರ್ ಕಾಲಮ್ಗೆ 28,000. ಸೊ ಹಾಗಾದ್ರೆ ಸ್ಯಾಲರಿ ಟ್ರೀಟ್ಮೆಂಟ್ ಮಾಡಿದ್ರಿ. ಸೊ ನೆಕ್ಸ್ಟ್ ಒಂದು ನೋಡಿ, ಬೈ ಔಟ್ಸ್ಟ್ಯಾಂಡಿಂಗ್ ಸಂದ್ರಿ ಎಕ್ಸ್ಪೆನ್ಸಸ್ ಲಾಸ್ಟ್ ಇಯರ್. ಸೊ ಪ್ರೀವಿಯಸ್ ಇಯರ್ ನಲ್ಲಿ ನೀವು ಎಕ್ಸ್ಪೆನ್ಸಸ್ ಕೊಡಬೇಕಾಗಿತ್ತು, ಈ ವರ್ಷ ಕೊಟ್ಟಿದ್ದೀರಾ ಅಂತ ತೋರಿಸಿದಿರಾ, ಅದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಬರ್ಕೊಂಡಿದ್ದೀರಾ. ಸೊ ಹಾಗಾಗಿ ಮೊದಲು ಬರ್ಕೊಂತೀರಾ ಟು ಔಟ್ಸ್ಟ್ಯಾಂಡಿಂಗ್ ಸಂದ್ರಿ ಎಕ್ಸ್ಪೆನ್ಸಸ್ 1,200. ಒಂದು ಅಡ್ಜಸ್ಟ್ಮೆಂಟ್ ಇದೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸಂದ್ರಿ ಎಕ್ಸ್ಪೆನ್ಸಸ್ 1,200 ಅಂದ್ರೆ ಇಂದಿನ ವರ್ಷ ನೀವು 1,000 ರೂಪಾಯಿ ಕೊಡಬೇಕಾಗಿತ್ತು, ಅದನ್ನು ಈ ವರ್ಷ ಕೊಟ್ಟಿದ್ದೀರಾ ಅಂತಂದ್ರೆ ಈ ವರ್ಷಕ್ಕೆ ಸಂಬಂಧಿಸಿದ್ದಲ್ಲ ಪ್ರೀವಿಯಸ್ ಇಯರ್ಗೆ. ಸೊ ಹಾಗಾಗಿ ಲೆಸ್ ಮಾಡ್ತೀರಾ. ಸೊ ಲೆಸ್ ಔಟ್ಸ್ಟ್ಯಾಂಡಿಂಗ್ ಸಂದ್ರಿ ಎಕ್ಸ್ಪೆನ್ಸಸ್ ಪೇಡ್ 1,200. ಸೊ ಔಟರ್ ಕಾಲಗೆ ಅಮೌಂಟ್ ನಿಲ್. ಸೊ ಹಾಗಾಗಿ ಇದನ್ನು ಟ್ರೀಟ್ಮೆಂಟ್ ಮಾಡಿದ್ರಿ. ಸೊ ನೆಕ್ಸ್ಟ್ ಒನ್ ಸ್ಪೆಷಲ್ ಫಂಡ್ ಎಕ್ಸ್ಪೆನ್ಸಸ್. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಡ್ಜಸ್ಟ್ ಮಾಡಬೇಕು. ಬೈ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್, ಸೊ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ. ಸೊ ಬೈ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ 800. ಸೊ ನೆಕ್ಸ್ಟ್ ಒನ್ ಫರ್ನಿಚರ್, ಸೊ ಇನ್ವೆಸ್ಟ್ಮೆಂಟ್, ಸೊ ಬ್ಯಾಲೆನ್ಸ್ ಶೀಟ್ ಇವೆಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ತದೆ. ಸೊ ನೆಕ್ಸ್ಟ್ ಒಂದು ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಸ್ಪೋರ್ಟ್ಸ್ ಮೆಟೀರಿಯಲ್ 14,000, ಇದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಡೆಬಿಟ್ ಸೈಡ್ ಅಲ್ಲಿ ಬರ್ತದೆ. ಸೊ ಡಿಪ್ರಿಸಿಯೇಷನ್ ಸ್ಪೋರ್ಟ್ಸ್ ಮೆಟೀರಿಯಲ್ ಸೊ 14,000. ಸೊ ಹಾಗಾಗಿ ನೀವು ಗುರ್ತು ಮಾಡ್ಕೊಂಡಿದ್ದೀರಾ ಸೊ ಯಾವ್ದೆಲ್ಲ ಬರ್ತದೆ ಅಂತ. ಸೊ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಡೆಬಿಟ್ ಸೈಡ್ ನಲ್ಲಿ ಬರ್ದಿದ್ದೀರಾ. ಸೊ ಈಗ ನೋಡಿ ರಿಸಿಟ್ಸ್, ಸೊ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಸೊ ಬರೋದಿಲ್ಲ. ನೆಕ್ಸ್ಟ್ ಟು ಸಬ್ಸ್ಕ್ರಿಪ್ಷನ್ಸ್, ಮೂರು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಬರ್ಕೊಂಡಿದ್ದೀರಾ. ಸೊ ಬ್ಯಾಲೆನ್ಸ್ ಶೀಟ್ ಮತ್ತೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ನ. ಸೊ ಹಾಗಾಗಿ ಇನ್ನರ್ ಕಾಲಮ್ ಬರ್ಕೊಳ್ಳಿ. ಸೊ ಸಬ್ಸ್ಕ್ರಿಪ್ಷನ್ಸ್, ಸೊ ಸಬ್ಸ್ಕ್ರಿಪ್ಷನ್ಸ್ 62,000. ಸಬ್ಸ್ಕ್ರಿಪ್ಷನ್ಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 62,000 ಕೊಟ್ಟಿದ್ದಾರೆ. ಸೊ 62,000 ನೀವೇನ್ ಮಾಡ್ಕೊಂಡಿರಿ ಅಂತಂದ್ರೆ ಇನ್ನರ್ ಕಾಲಮಿಗೆ ಬರ್ಕೋದ್ರಿ. ಅಡ್ಜಸ್ಟ್ಮೆಂಟ್ ನೋಡಿ, ಸಬ್ಸ್ಕ್ರಿಪ್ಷನ್ಸ್ ಔಟ್ಸ್ಟ್ಯಾಂಡಿಂಗ್ ರುಪೀಸ್ 3,500. ಸೊ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಆಡ್ ಮಾಡಬೇಕು. ಸೊ ಆಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ಕರೆಂಟ್ ಇಯರ್, ಸೊ 3,500 ಟೋಟಲ್ 65,500. ಒಂದು ಅಡ್ಜಸ್ಟ್ಮೆಂಟ್ ಆಯ್ತು. ಸೊ ನೆಕ್ಸ್ಟ್ ಒಂದು ನೋಡಿ ಇನ್ನೊಂದು ಅಡ್ಜಸ್ಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್. ಇದು ಇಂದಿನ ವರ್ಷದ್ದು ಬಾಕಿ ಇದೆ ಅಂತ ಹಿಂದಿನ ವರ್ಷದ ಏನ್ ಮಾಡಬೇಕು, ಸೊ ಲೆಸ್ ಮಾಡಬೇಕು. ಸೊ 1,000. ಸೊ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಫಾರ್ 2018-19, ಇಂದಿನ ವರ್ಷ ಈ ವರ್ಷದ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನು ಆಡ್ ಮಾಡಬೇಕು. ಸೊ ಹಾಗಾಗಿ ಎಷ್ಟಿದೆ ಅಂತಂದ್ರೆ ಸೊ 900. ಸೊ ಆಡ್ ಮಾಡಿದರೆ 66,400. ಸೊ ಪ್ರೀವಿಯಸ್ ಇಯರ್ ಲೆಸ್ ಮಾಡಿದ್ರೆ 65,400 ಕರೆಂಟ್ ಇಯರ್ ಇನ್ಕಮ್ ಆಗುತ್ತೆ. ಸಬ್ಸ್ಕ್ರಿಪ್ಷನ್ 65,400 ಆಗುತ್ತೆ. ಸೊ ಹಾಗಾದ್ರೆ ಸಬ್ಸ್ಕ್ರಿಪ್ಷನ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೂರು ಅಡ್ಜಸ್ಟ್ಮೆಂಟ್ ಮಾಡಿದಿರಾ. ಸೊ ಅಡ್ಜಸ್ಟ್ಮೆಂಟ್ ನ ಒನ್ ಟ್ರೀಟ್ಮೆಂಟ್ ಮಾಡಿದರೆ ಸೊ ಗುರ್ತು ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ನೋಡಿ ಕಾಂಟ್ರಿಬ್ಯೂಷನ್ ಟು ಸ್ಪೆಷಲ್ ಫಂಡ್, ಸೊ ಬ್ಯಾಲೆನ್ಸ್ ಶೀಟ್ ಹೋಗುತ್ತೆ ಅಂತ ಗುರ್ತು ಮಾಡ್ಕೊಂಡಿದ್ದಾನೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಸೊ ಹಾಗಾಗಿ ಇನ್ನರ್ ಕಾಲಮ್ ಬರ್ಕೊಂತೀರಾ. ಸೊ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 1,600. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 600. ಪ್ರೀವಿಯಸ್ ಇಯರ್ ಸಂಬಂಧಿಸಿದ ಏನ್ ಮಾಡಬೇಕು ಅಂದ್ರೆ ಲೆಸ್ ಮಾಡಬೇಕು. ಸೊ 600. ಸೊ ಔಟರ್ ಕಾಲಮಿಗೆ 1,000. ಸೊ ಹಾಗಾಗಿ ಇದು ಆಯ್ತು. ಸೊ ಇದು ಟ್ರೀಟ್ಮೆಂಟ್ ಆಯ್ತು. ನೆಕ್ಸ್ಟ್ ಒಂದು ನೋಡಿ ಟು ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ 160. ಸೊ ಇದು ಕರೆಂಟ್ ಇಯರ್ಗೆ ಇನ್ಕಮ್ ಆಗುತ್ತೆ. ಸೊ 160. ಸೊ ನೆಕ್ಸ್ಟ್ ಒನ್ ಎಂಟ್ರೆನ್ಸ್ ಫೀಸ್. ಸೊ ಎಂಟ್ರೆನ್ಸ್ ಫೀಸ್ ಅಡ್ಜಸ್ಟ್ಮೆಂಟ್ ಹೇಳಿದ್ದಾನೆ ನೋಡಿ. ಸೊ ಏನ್ ಹೇಳ್ತಾನೆ, 50% ಆಫ್ ಎಂಟ್ರೆನ್ಸ್ ಫೀಸ್ ಇಸ್ ಟು ಬಿ ಕ್ಯಾಪಿಟಲೈಸ್ಡ್ ಅಂತ ಹೇಳ್ತಾನೆ. ಸೊ ಹಾಗಾಗಿ ನೀವು 50% ಮಾತ್ರ ನೀವು ರೆವಿನ್ಯೂ ರಿಸಿಪ್ಟ್ ಅಂತ ತಗೋಬೇಕು. ಸೊ ಹಾಗಾಗಿ ಸೊ 4,600
100 into 50 divided by 100. So 2300. ಸೊ ಹಾಗಾದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಸೊ ತೋರಿಸಿದ್ರಿ. ಸೊ ಹಾಗಾಗಿ ಸೊ ರಿಸಿಪ್ಟ್ಸ್ ಮತ್ತೆ ಪೇಮೆಂಟ್ಸ್ ನ ಎಲ್ಲಾ ಸಹ ನೀವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಯಾವ್ದಾದ್ರು ಬರ್ತದೆ ಅಂತ ಗುರುತು ಮಾಡ್ಕೊಂಡಿದ್ರೆ. ಸೊ ಈಗ ಟೋಟಲ್ ಮಾಡುವ. ಸೊ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ನ ಟೋಟಲ್ ಕ್ರೆಡಿಟ್ ಸೈಡ್ ಎಷ್ಟಾಗುತ್ತೆ ಅಂತಂದ್ರೆ ಟೋಟಲ್ 68,860 rupees ಟೋಟಲ್ ರಿಸಿಪ್ಟ್ ಸೈಡ್ ಆಗುತ್ತೆ. ಟೋಟಲ್ ಇನ್ಕಮ್, ಆ ಟೋಟಲ್ ಇನ್ಕಮ್ ಇಂದ ನಾವು ಈ ಟೋಟಲ್ ಎಕ್ಸ್ಪೆನ್ಸಸ್ ಲೆಸ್ ಮಾಡಿದ್ರೆ ನಮಗೆ ಎಷ್ಟು ಬರ್ತದೆ ಅಂತಂದ್ರೆ 26,060 ಏನಾಗುತ್ತೆ ಅಂತಂದ್ರೆ ಎಕ್ಸಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಬರ್ತದೆ. ಸೊ ಟೋಟಲ್ 68,860. ಈ ಸರ್ಪ್ಲಸ್ ಅಮೌಂಟ್ ನಾವೇನ್ ಮಾಡಬೇಕು ಅಂತಂದ್ರೆ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಓಪನಿಂಗ್ ಕ್ಯಾಪಿಟಲ್ ಫಂಡಿಗೆ ಆಡ್ ಮಾಡಬೇಕು. ಈಗ ನೋಡಿ ಬ್ಯಾಲೆನ್ಸ್ ಶೀಟ್ ಕರೆಂಟ್ ಇಯರ್ ಪ್ರಿಪೇರ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2019. ಸೊ ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನೋಡಿ, ಫಸ್ಟ್ ಅಸೆಟ್ ಸೈಡ್ ಕ್ಯಾಶ್. ಸೊ ನಾನು ಆಲ್ರೆಡಿ ನಿಮಗೆ ಹೇಳಿದಂಗೆ ಇದು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ನಮಗೆ ಕರೆಂಟ್ ಇಯರ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಬೇಕು, ಅದನ್ನ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಮೌಂಟ್ ಅಲ್ಲಿ ಕೊಟ್ಟಿರ್ತಾರೆ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 17,360. ಸೊ ಅದನ್ನ ನೀವು ಮೊದಲು ಬರ್ಕೊಂತೀರಾ. ಸೊ ಕ್ಯಾಶ್ 17,360. ಸೊ ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್, ಔಟ್ಸ್ಟ್ಯಾಂಡಿಂಗ್ ಇನ್ವೆಸ್ಟ್ಮೆಂಟ್ ಟ್ರೀಟ್ಮೆಂಟ್ ಮಾಡಿದಿರಾ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಇನ್ನರ್ ಕಾಲಮ್ ಬರ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ 10,000. ನೆಕ್ಸ್ಟ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಬೈ ಇನ್ವೆಸ್ಟ್ಮೆಂಟ್, ಸೊ ಕರೆಂಟ್ ಇಯರ್ ಪರ್ಚೇಸ್ ಮಾಡಿದ್ರ. ಸೊ 18,000. ಸೊ ಆಡ್ ಪರ್ಚೇಸಸ್ 18,000. ಟೋಟಲ್ ಔಟರ್ ಕಾಲಮ್ಗೆ 28,000. ಸೊ ನೆಕ್ಸ್ಟ್ ಒನ್ ಸ್ಪೋರ್ಟ್ಸ್ ಮೆಟೀರಿಯಲ್. ಸ್ಪೋರ್ಟ್ಸ್ ಮೆಟೀರಿಯಲ್ ಇನ್ನರ್ ಕಾಲಮ್ ಬರ್ಕೊಳ್ಳಿ. ಸೊ ಕರೆಂಟ್ ಇಯರ್ ಪರ್ಚೇಸ್ ಇದೆ ಮತ್ತೆ ಅಡ್ಜಸ್ಟ್ಮೆಂಟ್ಸ್ ಇದೆ. 24,000. ನೋಡಿ ಪೇಮೆಂಟ್ ಸೈಡ್ ಬೈ ಸ್ಪೋರ್ಟ್ಸ್ ಮೆಟೀರಿಯಲ್. ಸೊ ಕರೆಂಟ್ ಇಯರ್ ಪರ್ಚೇಸಸ್ ಮಾಡಿದಿರಾ. ಸೊ 22,000. ಸೊ 22,000 ಆಡ್ ಪರ್ಚೇಸ್ಡ್. ಟೋಟಲ್ 46,000. ಸೊ ಒಂದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್. ಸೊ ಕನ್ಸರ್ನ್ ಅಸೆಟ್ ಅಲ್ಲಿ ಲೆಸ್ ಮಾಡಬೇಕು ಅಂತ ಗುರ್ತು ಮಾಡ್ಕೊಂಡಿದ್ದೀರಾ. ಸೊ ಹಾಗಾಗಿ ಸೊ ಡಿಪ್ರಿಸಿಯೇಷನ್ ಎಷ್ಟಿದೆ ಅಂತಂದ್ರೆ 14,000 ಇದೆ. ಸೊ ಲೆಸ್ ಮಾಡಿದ್ರೆ ನಿಮಗೆ 32,000 ನೆಟ್ ಬ್ಯಾಲೆನ್ಸ್ ಬರ್ತದೆ. ಸೊ ನೆಕ್ಸ್ಟ್ ಒಂದು ನೋಡಿ ಫರ್ನಿಚರ್. ಸೊ ಫರ್ನಿಚರ್ ನ ಇನ್ನರ್ ಕಾಲಮ್ ಬರ್ಕೊಳ್ಳಿ. ಸೊ 4,000. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫರ್ನಿಚರ್ ಪರ್ಚೇಸ್ ಮಾಡಿದ ಕರೆಂಟ್ ಇಯರ್. ಸೊ 2,000. ಟೋಟಲ್ 6,000. ಸೊ ಹಾಗಾದ್ರೆ ಒಂದು ಅಡ್ಜಸ್ಟ್ಮೆಂಟ್ ಅನ್ನು ಟ್ರೀಟ್ಮೆಂಟ್ ಮಾಡಬೇಕು ನೋಡಿ. ಸಬ್ಸ್ಕ್ರಿಪ್ಷನ್ಸ್ ಔಟ್ಸ್ಟ್ಯಾಂಡಿಂಗ್ ಏನಾಗುತ್ತೆ ಅಂದ್ರೆ ಅಸೆಟ್ ಆಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರಿಪ್ಷನ್ಸ್ ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬಾಕಿ ಇರೋದನ್ನ ಸೊ ಕರೆಂಟ್ ಅಸೆಟ್ಸ್ ಆಗುತ್ತೆ 3,500. ಸೊ ಟೋಟಲ್ ಅಸೆಟ್ಸ್ ಎಲ್ಲ ಬರ್ಕೊಂಡ್ರೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ನ ಲೈಬ್ರರಿ ಸೈಡ್ ಬಂದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಸೊ ಯಾವ್ದೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರೆ ಅದನ್ನ ನೋಡಿ ತಗೊಳ್ಳಿ. ಸ್ಪೆಷಲ್ ಫಂಡ್, ಸ್ಪೆಷಲ್ ಫಂಡಿಗೆ ಸಂಬಂಧಿಸಿದಂತೆ ಸೊ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ ನೋಡಿ. ಸ್ಪೆಷಲ್ ಫಂಡ್ ಎಕ್ಸ್ಪೆನ್ಸಸ್, ಸ್ಪೆಷಲ್ ಫಂಡ್ ಕಾಂಟ್ರಿಬ್ಯೂಷನ್ ಅಂತ ಇದನ್ನ ನೀವು ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಹಾಗಾಗಿ ಇಂದ ಕಾಲಮ್ ಬರ್ಕೊಳ್ಳಿ. ಸ್ಪೆಷಲ್ ಫಂಡ್ 7,000. ಸೊ ಕಾಂಟ್ರಿಬ್ಯೂಷನ್ ಟು ಸ್ಪೆಷಲ್ ಫಂಡ್ ಸೊ 18,000. ಸೊ ಅದಕ್ಕೆ ಆಡ್ ಮಾಡ್ಕೋಬೇಕು. ಸೊ 18,000. ಟೋಟಲ್ 25,000. ಸ್ಪೆಷಲ್ ಫಂಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ನೋಡಿ, ಕನ್ಸರ್ನ್ ಅಲ್ಲಿ ಲೆಸ್ ಮಾಡಬೇಕು. ಸೊ 15,000. ಸೊ ಔಟರ್ ಕಾಲಮ್ಗೆ ಸೊ 10,000. ಸೊ ನೆಕ್ಸ್ಟ್ ಒನ್ ಕ್ಯಾಪಿಟಲ್ ಫಂಡ್. ಸೊ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಸರ್ಪ್ಲಸ್ ಮತ್ತೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಎಂಟ್ರೆನ್ಸ್ ಫೀಸ್ ನ ಸೊ 50% ಆಡ್ ಮಾಡಬೇಕು. ಸೊ ಕ್ಯಾಪಿಟಲ್ ಫಂಡ್ ಸೊ ಓಪನಿಂಗ್ ಬ್ಯಾಲೆನ್ಸ್ 47,100. 47,100. ಸೊ ಇದಕ್ಕೆ ಎಂಟ್ರೆನ್ಸ್ ಫೀಸ್ ನ ಆಡ್ ಮಾಡ್ತೀರಾ. ಸೊ 50% ಎಂಟ್ರೆನ್ಸ್ ಫೀಸ್ ಅಂತ ಹೇಳಿದ್ದಾರೆ. ಸೊ 50% ಎಂಟ್ರೆನ್ಸ್ ಫೀಸ್ ಅಂತ ಹೇಳಿದ್ದಾರೆ. ಸೊ ಇದನ್ನ ನೀವು ಟ್ರೀಟ್ಮೆಂಟ್ ಮಾಡ್ತೀರಾ. ಸೊ 50% ಅಂತಂದ್ರೆ 2,300. ಸೊ ನೆಕ್ಸ್ಟ್ ಒನ್ ಸರ್ಪ್ಲಸ್. ಸೊ ಕರೆಂಟ್ ಇಯರ್ ಸರ್ಪ್ಲಸ್ ನ ಯಾರು ಮಾಡಬೇಕು. ಸೊ ಸರ್ಪ್ಲಸ್ ಎಷ್ಟಿದೆ ಅಂತಂದ್ರೆ 26,060 ಇದೆ. ಸೊ 26,060 ಹಾಗಾದ್ರೆ ಟೋಟಲ್ 75,460. ಸೊ ಹಾಗಾದ್ರೆ ಒಂದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಸೊ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಒಂದನ್ನ ಟ್ರೀಟ್ಮೆಂಟ್ ಮಾಡಿದಿರಾ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲೈಬ್ರರಿ ಸೈಡ್ ತೋರಿಸಬೇಕು. ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇರೋದು ಸೊ 1,400. ಸೊ ನಾವು ಈಗ ಅಸೆಟ್ ಸೈಡ್ ಮತ್ತೆ ಲೈಬ್ರರಿ ಸೈಡ್ ಟೋಟಲ್ ಮಾಡುವ. ಸೊ ಕ್ಯಾಶ್ 17,360, 28,000 ಇನ್ವೆಸ್ಟ್ಮೆಂಟ್, 32,000 ಪ್ಲಸ್ 6,000 ಪ್ಲಸ್ 3,500. ಟೋಟಲ್ ಅಸೆಟ್ಸ್ ಸೈಡ್ 86,860. ಸೊ ಲೈಬ್ರರಿ ಸೈಡ್ ಟೋಟಲ್ ಮಾಡುವ. ಸೊ ಸ್ಪೆಷಲ್ ಫಂಡ್ 10,000, ಕ್ಯಾಪಿಟಲ್ ಫಂಡ್ 75,460,
Salary outstanding 1,400. Total 86,860.